ಇದನ್ನು ಬಿಡಬೇಕು, ಸರ್ಕಾರ ಬೀಳಿಸ್ತೀವಿ, ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ. ನಮ್ಮ ಹಬ್ಬ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ. ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ. ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ. ಈಗ ನಮ್ಮ ಕಿತ್ತೂರು ಎಮ್.ಎಲ್.ಎ ಬಾಬುನಿಗೆ, ನಮ್ಮ ಚಿಕ್ಕಮಗಳೂರು ಎಮ್.ಎಲ್.ಎ ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವ್ರಿಗೆ. ಈಗೇನಾಗಿದೆ, ಬಿ ಜೆ ಪಿಯವ್ರ ಹಗರಣಗಳ ಮೇಲೆ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಯಥೇಚ್ಛವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ. ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ಸರಿಗೆ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು? 50 ಜನ 60 ಜನ ಬೇಕು. ಅದಕ್ಕೆ ಏನು ಮಾಡಬೇಕು? ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ. ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ. 50 ಜನಕ್ಕೆ ಆಫರ್ ಕೊಟ್ಟಿದ್ರು. ನಿಮಗೆ 30 ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಬಿಡ್ತಾರೆ. ಅವ್ರ ಆಫರ್ಗಳು ನಮಗೇನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತೊಗೊಂಬಿಡಿ, ಬನ್ನಿ 50 ಜನ ಅಂತಾರೆ. ದುಡ್ಡು ಕೊಡ್ತೀವಿ, ಚುನಾವಣೆ ನಾವೇ ಮಾಡ್ತೀವಿ, ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ. ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ. ನನ್ನ ಸಹೋದ್ಯೋಗಿಗಳು, ನನ್ನ ಫ್ರೆಂಡ್ಸ್, ನಮ್ಮ ಸಹೋದ್ಯೋಗಿಗಳು ನನ್ನ ಹತ್ರಕ್ಕೆ ಬರೋದೇ ಅಲ್ಲ. ಅವ್ರು ಏನು ಮಾತಾಡ್ಕೋತಾರೆ, ಅಯ್ಯೋ ಅವನ ಹತ್ರ ಹೋಗೋದು ಬೇಡ, ಆಮೇಲೆ ಹಿಡಿದು ನಮ್ಮನ್ನೇ ಕೊಟ್ಬಿಡ್ತಾರೆ ಅನ್ನೋ ಥರ ಮಾತಾಡ್ತಾರೆ. ನನ್ನ ಹತ್ರಕ್ಕೆ ಯಾರು ಬರೋಲ್ಲ. ನಮ್ಮ ಹತ್ರ ದಾಖಲೆ ಇದೆ. ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನು ಮೀಡಿಯಾ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲಿ ಇದೇ ಮನೆಯಲ್ಲೇ ನಿಮ್ಮ ಮುಂದೆನೇ ಬಿಡುಗಡೆ ಮಾಡ್ತೀವಿ. ನಮ್ಮ ಹತ್ರ ದಾಖಲೆ ಇದೆ. ಏನೇನಿದೆ ಅಂದರೆ ಬಿಟ್ಟಂಗಲ್ವಾ, ಬಿಡ್ತೀವಿ. ಎಲ್ಲ ಇದೆ. ಆಡಿಯೋ, ವಿಡಿಯೋ, CD, ಪೆನ್ ಡ್ರೈವ್, ಕ್ಯಾಸೆಟು, VCR, VCD ಎಲ್ಲ ಇದೆ. ನಾವು ಪೆನ್ ಡ್ರೈವ್ ತೋರಿಸಿರೋರು ರಿವೀಲ್ ಮಾಡಿಲ್ಲ. ನಾವು ತೋರಿಸಿದ್ರೆ 100% ಪಿಕ್ಚರ್ ಬಿಡ್ತೀವಿ. ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಶೀಘ್ರದಲ್ಲೇ ಮುಹೂರ್ತ ಬರ್ತಾ ಇದೆ. ನೀವು ಕೇಳ್ತಾರೋ DVD, CD, VCR, VCP ಗೊತ್ತಲ್ಲ. ಇದು VCR, VCP ಎಲ್ಲ ಪೆನ್ ಡ್ರೈವ್. ಈಗ ಅದಕ್ಕಿಂತ ಅಪ್ಗ್ರೇಡ್ ಆಗಿದೆ. ಕ್ಲೌಡಿಂದ ಬರೀ ಪಾಸ್ವರ್ಡ್ ಹೊಡೆದ್ರೆ ನಿಮ್ಮ ಟಿವಿಲಿ ಬಂದ್ಬಿಡುತ್ತೆ. ಇಲ್ಲ, ಇದೆ ಎಲ್ಲ. ಯಾರ್ಯಾರು ಯಾವ್ಯಾವ ಹೋಟ್ಲಲ್ಲಿ ಕರೆದು ಮಾತಾಡಿದ್ರು, ಯಾವ್ಯಾವ ಏರ್ಪೋರ್ಟಲ್ಲಿ ಕರೆದು ಮಾತಾಡಿದ್ರು, ಯಾವ ಗೆಸ್ಟ್ ಹೌಸಿಗೆ ಬಂದು ಯಾರು ಮಾತಾಡಿದ್ರು, ಅದೆಲ್ಲ ಇದೆ ನಮ್ಮ ಹತ್ರ. ಅದಕ್ಕೊಂದು ಸಮಯ ಬರಲಿ. 100% ತನಿಖೆ ಏನಿಲ್ಲ. ಅದು ಬಿಡುಗಡೆ ಮಾಡಿದ್ರೆ ಅವ್ರು ಒಳಗೆ ನೇರ ಬಂದು SIT ಅವ್ರು ಹಿಡ್ಕೊಂಡು ಹೋಗ್ಬಿಡ್ಬೇಕು. ಕೊಡ್ತೀವಿ, ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಅದನ್ನೆಲ್ಲ ಮಾಡಿ ಮೀಡಿಯಾಗಳ ಮುಂದೆ ಕೊಟ್ಟು ಏನು ಕ್ರಮ ಕೈಗೊಳ್ಬೇಕೋ ಅದನ್ನು ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ. ಹೋಗಿ ಈ ಥರ ಇದೆಯಲ್ಲ ಸರ್ ಅಂತ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಅವರು ನಮ್ಮ ಶಾಸಕರನ್ನೆಲ್ಲ ಕರೆದು ಮಾತಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮೇಲೆ ನಮ್ಮ ಎಲ್ಲ ಶಾಸಕರಿಗೂ ವಿಶ್ವಾಸ ಇದೆ. ಅದರಿಂದ ಯಾವುದೇ ರೀತಿಯ BJP ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ. ಇತ್ತೀಚಿನ ದಿನಕ್ಕೆ 100ಕ್ಕೆ ಬಂದಿದ್ದಾರೆ. ಅವರು 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿದ್ದು. ನಾನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯತ 50-100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಯತ್ನಾಳ್ ಅವ್ರು ಏನು ಹೇಳಿದ್ರು, ನಮ್ಮ BJPಯಲ್ಲೇ ಒಬ್ಬರು 2,500 ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ ಮುಖ್ಯಮಂತ್ರಿ ಆಗೋಕ್ಕೆ ಅಂತ. 2,500 ಕೋಟಿ ಇಂಟು 50 ಡಿವೈಡೆಡ್ ಬೈ 50 ಜನ ಮಾಡಿರಿ, ಎಷ್ಟು ಕೋಟಿ ಆಯಿತು? ಏನು ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಮಾತಾಡ್ತಾರೆ. ಎಷ್ಟು ಕೋಟಿ ಆಯ್ತು ರೀ? ಎಷ್ಟು ಕೋಟಿ ಆಯಿತು? 2,500 ಕೋಟಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಟ್ಕೊಂಡು ಕೂತಿದ್ದಾರೆ ಒಬ್ಬರು ಅಂತ ಹೇಳಿದ್ರೆ, ಯಾಕೆ ನೀವು ಯತ್ನಾಳ್ನ ತನಿಖೆ ಮಾಡ್ತಾರಲ್ಲ? ಯಾರು 2,500 ಕೋಟಿ ಇಟ್ಕೊಂಡಿದ್ರೆ, ಎಲ್ಲಿ ಇಟ್ಟಿದ್ದಾರೆ? ಕ್ಯಾಶಲ್ಲಿ ಇಟ್ಟಿದ್ದಾರೆ, ಡಾಲರಲ್ಲಿ ಇಟ್ಟಿದ್ದಾರ, ದಿರಮ್ಸಲ್ಲಿ ಇಟ್ಟಿದ್ದಾರ? ಯಾಕೆ ತನಿಖೆ ಮಾಡ್ತಾಯಿಲ್ಲ? ದೇವೇಗೌಡರು ಮನೇನೇ ಹೇಳಿದ್ರು, ಈ ಸರ್ಕಾರ ತೆಗೆಯೋವರೆಗೂ ನಾನು ಮಲಗಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪ ಅವರು ಹೇಳಿದ್ರು. ಏನಕ್ಕೆ ಹೇಳ್ತಾ ಇದ್ದಾರೆ? ಏನು ಸರ್ಕಾರ ತೆಗೆಯೋದ್ರಿಂದ ಹೆಂಗೆ ತೆಗೆದುಬಿಡೋಕ್ಕಾಗತ್ತಾ? ಇವರೆಲ್ಲ ಶಾಸಕರು ಖರೀದಿ ಮಾಡೋಕ್ಕಾನೆ ಹೊರಟಿರೋದು. ಇವರು ಖರೀದಿ ಮಾಡಿ ತಾನೆ 2 ಸರಿ ಸರ್ಕಾರ ಮಾಡಿರೋದು. ಏನು ಪರಿಪೂರ್ಣ 120 ಸ್ಥಾನ ಬಂದೇನು ಮಾಡಿಲ್ಲಲ್ಲ.
ಅವಾಗೆಲ್ಲ ಎಷ್ಟು ಕೋಟಿ ಕೊಟ್ಟು ಶಾಸಕರು ತಗೊಂಡ್ರು ಅವರು, ಏನೇನು ಮಾಡಿದ್ರು? ಈ ಸರ್ಕಾರ ಕೆಳವಿ ಸರ್. ಓದು ಆಪರೇಷನ್ ಕಮಲ ಒಬ್ಬೊಬ್ಬ ಶಾಸಕರಿಗೆ 30 ಕೋಟಿ ಕೊಟ್ಟಿದ್ದಾರೆ, 30 ಕೋಟಿ ಚುನಾವಣೆ ಮಾಡಿದ್ದಾರೆ. ಅವತ್ತೇ 60 ಕೋಟಿ ಖರ್ಚು ಮಾಡಿದ್ದಾರೆ ಅವರು. ಅವ್ರಿಗೆ 100 ಕೋಟಿ 50 ಕೋಟಿ ಲೆಕ್ಕ ಇಲ್ಲ, ಸುಮ್ಮನೆ ಮಾತಾಡೋದು ಶಾಬಸ್ತರು ಅಂತ ಹತ್ರ. ಅವ್ರು ಏನು ಹೇಳೋದು, ನೆತ್ನಾಳಲ್ಲಿ 2,500 ಕೋಟಿ ರೂಪಾಯಿ ರೆಡಿ ಇದೆ ನಮ್ಮ BJPಯಲ್ಲಿ, ಮುಖ್ಯಮಂತ್ರಿಗಳು ಆಗೋಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. 2,500 ಕೋಟಿ ಡಿವೈಡೆಡ್ ಬೈ 50 ಜನ ಮಾಡಿದ್ರೆ ಎಷ್ಟೇ ಆಯಿತು? ನನಗೆ ಸ್ವಲ್ಪ ಗಣಿತ ಗೊತ್ತಿಲ್ಲ, ಲೆಕ್ಕ ಹೇಳ್ರಿ ನೀವೇನು. ಇಲ್ಲ ಯತ್ನಾಳ್ ಅವ್ರು ಕೇಳ್ರಿ, ಒಬ್ಬೊಬ್ರಿಗೆ ಎಷ್ಟು ಕೊಡೋಕ್ಕೆ ಇಟ್ಟಿದ್ದಾರೆ ಸರ್ ಅಂತ. ಸರ್ ಮುಖ್ಯಮಂತ್ರಿ ಹೇಳಿಕೆಗೆ ಕುಮಾರಸ್ವಾಮಿ ಬೊಪ್ಪನ ಹೇಳಿಕೆ ಅಂತ ಹೇಳಿ ಅವ್ರು ಹಂಗೆ ಹೇಳ್ಬೇಕಲ್ಲ, ಪಾಪ ಅವ್ರು. ನಾನು ಕುಮಾರಣ್ಣವ್ರ ಬಗ್ಗೆನೂ ಪಾಪ ಅನುಕಂಪ ಇದೆ. ಅವ್ರ ಗೌರ್ಮೆಂಟ್ನು ಆಪರೇಷನ್ ಕಮಲದಲ್ಲೆಲ್ಲ ಬೀಳಿಸ್ಬಿಟ್ಟಿದ್ದು. ಅವ್ರು ಚೆನ್ನಾಗಿ ನಡೀತಿದ್ದು ಗೌರ್ಮೆಂಟ್ನ 17 ಜನನ್ನ 30 + 30 ಚುನಾವಣೆ 30 60 ಕೊಟ್ಟೆ ಎಲ್ಲ ಬೀಳಿಸಿದ್ದು. ಅದು ಕುಮಾರಣ್ಣಂಗೆ ಗೊತ್ತಿಲ್ವಾ? ಕುಮಾರಣ್ಣನಿಗೂ ಮನ್ಸಲ್ಲಿ ಬೇಜಾರು, ನನ್ನ ಮಗನ ಇವರು ನನಗೆ ನನ್ನ ಸರ್ಕಾರನ ಬೀಳಿಸಿದ್ರು ಅಂತ. ಅವ್ರಿಗೂ ಮನ್ಸಲ್ಲಿ ಬೇಜಾರೈತೆ. BJPಯವರು ನನ್ನ ಗೌರ್ಮೆಂಟ್ನ ಅವತ್ತು ಬೀಳಿಸಿದ್ರು ಅಂತ ಅವ್ರಿಗೂ ಮನ್ಸಲ್ಲಿ ಬೇಜಾರಿದೆ. ಅವ್ರು ಕುಮಾರಣ್ಣ CM ಆಗಿದ್ರು, ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವ ಅವತ್ತು? ಅವ್ರಿಗೂ ಗೊತ್ತು ಆಪರೇಷನ್ ಕಮಲ ಮಾಡೇ ಬೀಳಿಸಿದ್ದು ಅಂತ. ಫಸ್ಟ್ ಸರಿ 110 ಬಂದಿದ್ದು, ಅವಾಗಲೂ ಆಪರೇಷನ್ ಕಮಲ ಮಾಡೇ ಗೌರ್ಮೆಂಟ್ ಮಾಡಿದ್ದು. ಇದು BJPಯವರ ತಂತ್ರ. ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಈಗ BJP ಹೊರತರುತ್ತೆ ಅಂತೇಳಿ ಈ ರೀತಿ ಒಂದು ದಾಳ ನೋಡಿದ ಏನೋ ಸರ್ಕಾರ ಬೀಳಿಸೋ. ಅವರು ಈಗ ಕೋವಿಡಲ್ಲಿ ಎಷ್ಟು ಜನ ಜೈಲಿಗೆ ಹೋಗ್ತಾರೆ ನೋಡಿ. ಹೀಗೆ ಒಂದೊಂದು ಹಗರಣಗಳು ಆಚೆಗೆ ಬರ್ತಾ ಇದೆ. ಈಗ ಕಾಂಗ್ರೆಸ್ ಅವರು ಇದ್ರೆ ನಮ್ಮ ಹಗರಣಗಳನ್ನ ತಂದು ನಮಗೆ ಜೈಲಿಗೆ ಹಾಕ್ತಾರೆ ಅಂತೇಳಿ ನಾವು ಗೌರ್ಮೆಂಟ್ ಮಾಡಿಬಿಟ್ರೆ ಸೇಫ್ ಆಗ್ಬೋದು, ದುಡ್ಡು ಹೊಡ್ಕೊಬೋದು ಇನ್ನೂ ಅನ್ನೋದು BJPಯವರ ತಂತ್ರ. ಅದು ಮೈತ್ರಿ ಸರ್ಕಾರ ಆಗುತ್ತೆ, BJP ಸರ್ಕಾರ ಆಗುತ್ತೆ ಸರ್. ಏನು ಮುಂದೆ ಈಗ ಮಾಡೋದು, ಯಾಕಂದ್ರೆ ಮೈತ್ರಿ ಆಗಿದ್ದಾರೆ. ಈಗ ಕಾಂಗ್ರೆಸ್ ನಾವು ಓಡಿಸಿ ನಮ್ಮ ಸರ್ಕಾರ ಅವರಿಬ್ರು ಒಂದಾಗಿದ್ದಾರೆ, ಮೈತ್ರಿ ಮಾಡ್ಕೊಂತಾರ, ಮಾಡ್ಕೊಂತಾರ, ಒಳಕೆ ಸೇರ್ಕೊಂತಾರ, ನಮಗೇನು ಸಂಬಂಧ? ಅವರಿಬ್ರು ಮೈತ್ರಿ ಆಗಿದ್ದಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈ ಪ್ಲಾನಿಂಗ್ ಅಲ್ಲಿ ಸರ್ ಅವರಿಬ್ರು ಸೇರಿ ನೀವು ಉಪಚುನಾವಣೆಯಲ್ಲಿ ದೇವೇಗೌಡರವರ ಮಾತನ್ನು ಕೇಳಿ, ಯತ್ನಾಳ್ ಅವ್ರ ಮಾತು ಕೇಳಿ, ಅವರಿಬ್ಬರು ಸೇರಿ ನಮ್ಮ ಸರ್ಕಾರ ತೆಗಿಬೇಕು ಅಂತ ಹೊರಟಿದ್ದಾರೆ. ಸರ್, ಈಗ ಮಾಜಿ ದೋಸ್ತಿಗಳಲ್ಲಿ ಒಂದು ವಾಕ್ಸಮರ ನಡೀತಿದೆ ಸರ್. ಕುಮಾರಸ್ವಾಮಿ ಅವರು ಜಮೀರ್ ಅವರು ಕುಮಾರಸ್ವಾಮಿ ವಿರುದ್ಧ ನಾನು ಅದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ದೀನಿ. ಫಸ್ಟ್ ಮಾತಾಡೋದೇ ನಾನು, ಇನ್ನು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅವತ್ತೇ ನಾನು ಮಾತಾಡಾಗಿದೆ, ಏನು ಮಾತಾಡಬೇಕು ಮಾತಾಡಾಗಿದೆ. ಈ BJPಯವರು ಇದನ್ನು ಬಿಡಬೇಕು, ಸರ್ಕಾರ ಬೀಳಿಸ್ತೀವಿ, ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ. ನಮ್ಮ ಯಾವ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ. ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ. ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ. ಈಗ ನಮ್ಮ ಕಿತ್ತೂರು MLA ಬಾಬುನಿಗೆ, ನಮ್ಮ ಚಿಕ್ಕಮಗಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವ ಅವ್ರಿಗೆ? ಈಗೇನಾಗಿದೆ, BJPಯವರು ಹಗರಣಗಳ ಮೇಲೆ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ